ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಯ ಸಿಗ್ನಲ್ ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಸರಣಿಗೆ ತಮ್ಮೆಲ್ಲರಿಗೆ ಸ್ವಾಗತ. ಹಿಂದಿನ ತರಗತಿಗಳಲ್ಲಿ ನಾವು ಪ್ರಾಪರ್ಟೀಸ್ ಆಫ್ LTI ಸಿಸ್ಟಮ್ ಕೆಲವು ಪ್ರಾಪರ್ಟಿಗಳನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಉಳಿದ ಎರಡು ಪ್ರಾಪರ್ಟಿಗಳನ್ನು ನೋಡೋಣ. ಈ ಎರಡು ಪ್ರಾಪರ್ಟಿಗಳು ಒಂದು ಕಾಸಲ್ ಸಿಸ್ಟಮ್, ಅಂದರೆ LTI ಸಿಸ್ಟಮ್ ಯಾವಾಗ ಕಾಸಲ್ ಆಗಿರುತ್ತದೆ ಅಂತ, ಹಾಗೂ ಎರಡನೆಯದಾಗಿ ಸೈನುಸಾಯ್ಡಲ್ ಸ್ಟಡಿ ಸ್ಟೇಟ್ ರೆಸ್ಪಾನ್ಸ್, ಅಂದರೆ ಒಂದು LTI ಸಿಸ್ಟಮ್ಗೆ ಒಂದು ಸೈನುಸಾಯ್ಡಲ್ ಸಿಗ್ನಲ್ ಅಂದರೆ ಸೈನ್ ಅಥವಾ ಕೊಸೈನ್, ಸೈನ್ ವಿತ್ ಫೇಸ್ ಶಿಫ್ಟ್, ಕೊಸೈನ್ ವಿತ್ ಫೇಸ್ ಶಿಫ್ಟ್ ಕೊಟ್ಟರೆ ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದನ್ನು ಇಂದಿನ ತರಗತಿಗಳಲ್ಲಿ ನೋಡೋಣ. ಮೊದಲನೆಯದು ಕಾಸಲ್ ಸಿಸ್ಟಮ್. ನಾವು ಹಿಂದೆ ತಿಳಿಸಿದ ಹಾಗೆ ಕಾಸಲ್ ಸಿಸ್ಟಮ್ ಅಂದರೆ output at present instant depends on the present and the previous inputs only. ಅಂದರೆ ಈಗ ಬರುವ ಔಟ್ಪುಟ್ಟು ಈಗ ಇರುವ ಇನ್ಪುಟ್ಟು ಹಾಗೂ ಹಿಂದೆ ಕೊಟ್ಟ ಇನ್ಪುಟ್ಗಳ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಮುಂದೆ ಕೊಡುವ ಇನ್ಪುಟ್ಗಳ ಮೇಲೆ ಇದು ಡಿಪೆಂಡ್ ಆಗಿರೋದಿಲ್ಲ. ಅಂದರೆ ಇನ್ಪುಟ್ ಕೊಡದೇನೆ ಔಟ್ಪುಟ್ ಬರೋದಿಲ್ಲ. ಹಾಗಾಗಿ LTI ಸಿಸ್ಟಮ್ ಹಾಗಾಗಿ ಏನಾಗುತ್ತೆ, ನಮಗೆ ಕನ್ವಲ್ಯೂಷನ್ನು h of n - k ಅಂತ ಇದೆ ಕನ್ವಲ್ಯೂಷನಲ್ಲಿ ಅಲ್ವಾ. ಏನಾಗುತ್ತೆ, ಇನ್ಪುಟ್ ಇಲ್ಲ ಅಂದರೆ ಔಟ್ಪುಟ್ ಇರಬಾರ್ದು ಅಂತಂದರೆ ನಮಗೆ h of n ಇಂಪಲ್ಸ್ ರೆಸ್ಪಾನ್ಸ್ ಶುಡ್ ಬಿ 0 ಫಾರ್ n ಲೆಸ್ ದೆನ್ 0. ಇಲ್ಲವಾದರೆ ಔಟ್ಪುಟ್ಟು ಇನ್ಪುಟ್ಗಿಂತ ಮುಂಚೆ ಬರುತ್ತೆ. ಇಂಪಲ್ಸ್ ಇನ್ಪುಟ್ ಔಟ್ಪುಟ್ಟೇ ಬರ್ತಾ ಇದೆ ಇನ್ಪುಟ್ ಕೊಡ್ದೇನೆ ಅಂತಂದರೆ ಸಿಸ್ಟಮ್ ಕಾಸಲ್ ಆಗೋದಿಲ್ಲ. ಸೊ ಇಂಪಲ್ಸ್ಗೂ ಔಟ್ಪುಟ್ಟು ಅದು ಕೊಡೋದಕ್ಕೆ ಮುಂಚೆ ಬರಬಾರ್ದು ಅಂದರೆ ಕಾಸಲ್ ಆಗುತ್ತೆ. ಅದಕ್ಕೆ h of n ಶುಡ್ ಬಿ 0 ಫಾರ್ n ಲೆಸ್ ದೆನ್ 0. ಅಥವಾ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ತೊಗೊಂಡ್ರೆ h of t ಶುಡ್ ಬಿ 0 ಫಾರ್ t ಲೆಸ್ ದೆನ್ 0. ಅದನ್ನೇ ನಾವು ಕನ್ವಲ್ಯೂಷನ್ ಈಕ್ವೇಷನ್ ಸಬ್ಮಿಟ್ ಹಾಕಿದ್ರೆ ಈ ಸಮೇಷನ್ ಟರ್ಮ್ ನಮಗೆ ಇಲ್ಲಿ k ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಬದಲು k ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಬರುತ್ತೆ. ಯಾಕೆ ಅಂತಂದರೆ h ಆಫ್ n ನಮಗೆ n ಸೊನ್ನೆಗಿಂತ ಕಡಿಮೆ ಅದು 0 ಇದೆ. ಹಾಗಾಗಿ ಆ ಎಲ್ಲ ಇನ್ಪುಟ್ಗಳು ಔಟ್ಪುಟ್ಗಳು 0 ಆಗುತ್ತೆ. ನಮಗೆ ಸಮೇಷನ್ನು k ಇಸ್ ಈಕ್ವಲ್ ಟು 0 ಅಪ್ ಟು k ಇಸ್ ಈಕ್ವಲ್ ಟು ಇನ್ಫಿನಿಟಿ h ಆಫ್ k x ಆಫ್ n ಮೈನಸ್ k ಬರುತ್ತೆ. ಈ ಒಂದು ವ್ಯತ್ಯಾಸ ಬಿಟ್ಟರೆ ಈಕ್ವೇಷನಲ್ಲಿ ಯಾವ ರೀತಿಯ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಕಾಸಲ್ ಸಿಸ್ಟಮ್ಗೆ ಸಮೇಷನ್ k ಗೋಯಿಂಗ್ ಫ್ರಮ್ 0 ಟು ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅಲ್ಲ, 0 ಟು ಇನ್ಫಿನಿಟಿ ಆಗಿರುತ್ತೆ. ಎರಡನೆಯದು ಸ್ಟಡಿ ಸ್ಟೇಟ್ ರೆಸ್ಪಾನ್ಸ್ ಅಥವಾ ಸೈನುಸಾಯ್ಡಲ್ ರೆಸ್ಪಾನ್ಸ್ ನೋಡೋಣ. ಓಕೆ, ನಮಗೆ ಗೊತ್ತಿರೋ ಹಾಗೆ ಐಲರ್ ಫಾರ್ಮುಲಾ ಪ್ರಕಾರ ನಮಗೆ ಏನು ಗೊತ್ತಿದೆ ಅಂತಂದರೆ E of jx ನಾವು E of jx is cos of x plus j sin of x ಅಂತ ಬರಿಬೋದು ಐಲರ್ ಈಕ್ವೇಷನ್ ಪ್ರಕಾರ. ಹೀಗಾಗಿ ನಮಗೆ ಇನ್ಪುಟ್ x ಆಫ್ n ನಾವು ಹೇಗೆ ಬರೆಯೋಣ, x ಆಫ್ n ಈಸ್ e ಪವರ್ j ಒಮೆಗಾ n ಅಂತ ಬರೆಯೋಣ. ಅಂದರೆ ಇದು ಸೈನ್ ಪ್ಲಸ್ ಕೊಸೈನ್ ಎರಡೂ ಸೇರ್ಕೊಂಡು ಇದೆ. ಯಾವುದಾದ್ರೂ ಇರ್ಬೋದು, ಸೈನು ಇರ್ಬೋದು, ಕೊಸೈನು ಇರ್ಬೋದು, ಅಥವಾ ಎರಡರದ್ದು ಕಾಂಬಿನೇಷನ್ ಕೂಡ ಇರಬಹುದು. ಹಾಗೂ ನಮ್ಮದು ಟೈಮ್ ಇನ್ವೇರಿಯಂಟ್ ಸಿಸ್ಟಮ್, ಅಂದರೆ ಇನ್ಪುಟ್ ಸ್ವಲ್ಪ ಡಿಲೇ ಮಾಡಿಕೊಟ್ರೆ ಔಟ್ಪುಟ್ಟು ಅಷ್ಟೇ ಡಿಲೇ ಆಗಿ ಬರುತ್ತೆ. ಅಂದರೆ ಎಕ್ಸ್ ಆಫ್ ಎನ್ ಮೈನಸ್ ಕೆ ಇದ್ದರೆ ಇ ಪವರ್ ಜೆ ಒಮೆಗಾ ಎನ್ ಮೈನಸ್ ಕೆ ಬರುತ್ತೆ. ಇದನ್ನು ನಾವು ಈಕ್ವೇಷನ್ 1 ಅಂತ ಕರೆಯೋಣ ಸದ್ಯಕ್ಕೆ. ಈಗ ಇದನ್ನು ನಾವು ಕನ್ವಲ್ಯೂಷನ್ ಈಕ್ವೇಷನ್ಗೆ ಹಾಕೋಣ. ಕನ್ಸಿಡರ್ ಕನ್ವಲ್ಯೂಷನ್ ಈಕ್ವೇಷನ್ ಏನು, y ಆಫ್ n ಈಸ್ ಈಕ್ವಲ್ ಟು ಸಮೇಷನ್ ಓವರ್ k ಗೋಯಿಂಗ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ h of k
x of n minus k. So h of k x of n minus k. Okay. Put x of n minus k from 1. ನಮ್ಗೆ ಏನು ಬರುತ್ತೆ? y of n summation k going from minus infinity to infinity h of k ಹಾಗೆ ಉಳ್ಕೊಳ್ಳುತ್ತೆ. h of k ಹಾಗೆ ಉಳ್ಕೊಳ್ಳುತ್ತೆ. ಇದು e ಪವರ್ j ಒಮೆಗಾ n ಮೈನಸ್ ಕೆ. ಈಗ ನಾವು ಈ ಈಕ್ವೇಷನ್ ಗಮನಿಸಿದರೆ ಈ ಎನ್ ವ್ಯಾಲ್ಯೂ, ಇಲ್ಲಿರೋ ಎನ್ ವ್ಯಾಲ್ಯೂ ನಮಗೆ ಸಮೇಷನ್ನಲ್ಲಿ ಇಲ್ಲ. ಅಂದರೆ ಸಮೇಷನ್ಗೆ ಎನ್ ಟರ್ಮ್ ಇಲ್ಲ. ಹೀಗಾಗಿ ಈ ಎನ್ ಟರ್ಮ್ನ ನಾವು ಸಮೇಷನ್ನಿಂದ ಆಚೆಗೆ ತರಬಹುದು. ನಾವು ಹಾಗೆ ಸಮೇಷನ್ನಿಂದ ಆಚೆ ತಗೊಂಡು ಬಂದರೆ ನಮ್ಗೆ ಏನು ಬರುತ್ತೆ? ಇದು y of n ನಮಗೇನು ಬರುತ್ತೆ? y of n is e power j omega n summation k going from minus infinity to infinity h of k e power minus j omega k. ಇದನ್ನು ನಾವು e power j omega n into h of e power j omega ಅಂತ ಬರೆಯೋಣ. h of e power j omega ಸಮ್. ಇದನ್ನ ಇನ್ನೊಂದು ಸ್ವಲ್ಪ ಸರಿಯಾಗಿ ಬರೆಯೋಣ. h of e power j omega n. ಇದು ನಮ್ಮದು ಇಂಪಾರ್ಟೆಂಟ್ ಈಕ್ವೇಷನ್. y of n ಹೀಗೆ ಬರುತ್ತೆ. ಇದು ನಮ್ಮದು y of n. ಓಕೆ, ನೀವು ನೋಡಿದ್ರೆ ಇಲ್ಲಿ ನಾವು ಏನೊಂದು ವ್ಯಾಲ್ಯೂ ಡಿಫೈನ್ ಮಾಡಿದ್ದೀವಿ ಅಂತಂದರೆ, ವೇರ್ h of e power j omega is equal to, by definition, ನಮ್ಮಿದ ಪ್ರಕಾರ summation k going from minus infinity to infinity h of k e power minus j omega k. ಇದನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಇದಕ್ಕೆ ಏನು ವಿಶೇಷತೆ ಇದೆ ಇದನ್ನು ನಮ್ಮ ಈ ಸ್ಲೈಡಲ್ಲಿ ಬರೆದು ನೋಡೋಣ. ನಾವು ಏನು ಬರೆದಿದ್ವಿ ಇಲ್ಲಿ? ನಮ್ಮ ಈಕ್ವೇಷನ್ನು y of n is e power j omega n h of e power j omega. ಇದು ರೆಸ್ಪಾನ್ಸು ಮಲ್ಟಿಪ್ಲೈಡ್ ಬೈ ಒನ್ ಮೋರ್ ಸೈನ್ಯೂಸಾಯ್ಡಲ್ ಕಾಂಪೋನೆಂಟ್. ಅಂದರೆ ನಾವು ಸೈನ್ಯೂಸಾಯ್ಡಲ್ ಇನ್ಪುಟ್ ಕೊಟ್ಟರೆ ನಮಗೆ ಔಟ್ಪುಟ್ಟು ಸೈನ್ಯೂಸಾಯ್ಡಲ್ ಸಿಗ್ನಲ್ಲೇ ಬರುತ್ತೆ. ಯಾಕೆಂದರೆ ಇದು ಸೈನ್ ಸಿಗ್ನಲ್. e ಪವರ್ j omega n ಇಸ್ ಸೈನ್ಯೂಸಾಯ್ಡಲ್ ಸಿಗ್ನಲ್. ಸೊ ಹೀಗಾಗಿ ಸೈನ್ಯೂಸಾಯ್ಡ್ ಇನ್ಪುಟ್ಗೆ ಔಟ್ಪುಟ್ ಸೈನ್ಯೂಸಾಯ್ಡೇ ಬರುತ್ತೆ. ಅದು ನಮ್ಮದು ಫಸ್ಟ್ ಆಬ್ಸರ್ವೇಷನ್. ವಿ ಸಿ ದ್ಯಾಟ್ ದ ಔಟ್ಪುಟ್ ಇಸ್ ಸೇಮ್ ಆಸ್ ದ ಇನ್ಪುಟ್ e ಪವರ್ j omega n. ಸೈನ್ಯೂಸಾಯ್ಡಲ್ ಇನ್ಪುಟ್ಗೆ ಸೈನ್ಯೂಸಾಯ್ಡಲ್ ಔಟ್ಪುಟ್ ಇದೆ. ಆದರೆ ಸ್ಕೇಲ್ಡ್ ಬೈ ದ ರೆಸ್ಪಾನ್ಸ್ ಟರ್ಮ್ h ಆಫ್ e ಪವರ್ j omega n. ಅದನ್ನು ಈ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದ್ದೀವಿ. ಅಂದರೆ ನಮಗೆ ಔಟ್ಪುಟ್ ಆಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಫೇಸಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಔಟ್ಪುಟ್ ಸೈನ್ಯೂಸಾಯ್ಡಲ್ ಸಿಗ್ನಲ್ಲೇ ಇರುತ್ತೆ. ಇದು ಲೀನಿಯರ್ ಸಿಸ್ಟಮ್. ಇನ್ಫ್ಯಾಕ್ಟ್ ನಾವು ಲೀನಿಯರ್ ಸಿಸ್ಟಮ್ಗೆ ಕಂಡೀಷನ್ನು ಸೈನ್ಯೂಸಾಯ್ಡ್ ಇನ್ಪುಟ್ ಕೊಟ್ಟರೆ ಸೈನ್ಯೂಸಾಯ್ಡ್ ಔಟ್ಪುಟ್ ಬರಬೇಕು ಅಂತ ಹಿಂದೆ ಹೇಳಿದ್ವಿ. ಇಲ್ಲೂ ಹಾಗಿದೆ. ಉದಾಹರಣೆಗೆ ನೀವು ಆರ್ ಸಿ ಕಪಲ್ಡ್ ಆಂಪ್ಲಿಫೈಯರ್ ಅಥವಾ ಆಪ್ ಆಂಪ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ತೊಗೊಂಡ್ರೆ ಸೈನ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ಟು ಇನ್ವರ್ಟೆಡ್ ಸೈನ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗಿರ್ಬೋದು. ನಾನ್ ಇನ್ವರ್ಟಿಂಗ್ ಕೊಟ್ಟರೆ ಸೈನೇ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗಿರ್ಬೋದು. ಡಿಫ್ರೆನ್ಷಿಯೇಟರ್ ಅಥವಾ ಇಂಟಿಗ್ರೇಟರ್ ಇನ್ಪುಟ್ಗೆ ಔಟ್ಪುಟ್ಟಲ್ಲಿ ಫೇಸ್ ಶಿಫ್ಟ್ ಬರುತ್ತೆ. ಆದರೆ
ಈ ಎಲ್ಲ ಸರ್ಕ್ಯೂಟ್ಗಳದ್ದು ಸೈನ್ ಇನ್ಪುಟ್ಗೆ ಸೈನ್ ಔಟ್ಪುಟ್ಟೇ ಬರುತ್ತೆ. ಹೀಗಾಗಿ ಅವು ಲೀನಿಯರ್ ಸಿಸ್ಟಮ್ಗಳು. ಇದು ಫಸ್ಟ್ ಆಬ್ಸರ್ವೇಷನ್. ನಾವು ಹೇಳಿದ್ದು ಏನು ಅಂದರೆ, ದಿಸ್ ಇಂಪ್ಲೈಸ್ ದಟ್ ಅನ್ LTI ಸಿಸ್ಟಮ್ ಡಸ್ ನಾಟ್ ಮಾಡಿಫೈ ದ ಸೈನುಸಾಯ್ಡಲ್ ಇನ್ಪುಟ್. ಸೈನುಸಾಯ್ಡಲ್ ಇನ್ಪುಟ್ ಅನ್ನು ಯಾವುದೇ ರೀತಿಯಿಂದ ವ್ಯತ್ಯಾಸ ಮಾಡೋದಿಲ್ಲ, ಸೈನುಸಾಯ್ಡಲ್ ಇನ್ಪುಟ್ಟೇ ಬರುತ್ತೆ. ಬಟ್ it can scale it by a factor proportional to the frequency omega. ಫ್ರೀಕ್ವೆನ್ಸಿ ತಕ್ಕ ಹಾಗೆ ಅಥವಾ ಔಟ್ಪುಟ್ಟು ಹೆಚ್ಚು ಕಡಿಮೆ ಆಗ್ಬೋದು. ನಾವು ಈ ಸಿಂಪಲ್ RC ಸರ್ಕ್ಯೂಟ್ ಈ ಥರ ತೊಗೊಂಡ್ರೆ, ನಾವು ಸೈನುಸಾಯ್ಡಲ್ ಇನ್ಪುಟ್ ಕೊಟ್ಟರೆ ಸೈನುಸಾಯ್ಡಲ್ ಔಟ್ಪುಟ್ಟೇ ಬರುತ್ತೆ. ಲೋವರ್ ಫ್ರೀಕ್ವೆನ್ಸಿಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋದಂಗೆ ಆಂಪ್ಲಿಟ್ಯೂಡ್ ಕಡಿಮೆ ಆಗುತ್ತೆ. ಅದನ್ನು it is being scaled, modified by the factor proportional to the frequency omega ಅಂತ ಹೇಳ್ತೀವಿ. ಅಂದರೆ ದ ಸೈನುಸಾಯ್ಡಲ್ ಸ್ಟಡಿ ಸ್ಟೇಟ್ ರೆಸ್ಪಾನ್ಸ್, ಅದಕ್ಕೆ ಇದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂತಾನು ಕರಿತೀವಿ. ಯಾಕೆ ಅಂತಂದರೆ ಔಟ್ಪುಟ್ಟು ಫ್ರೀಕ್ವೆನ್ಸಿಗೆ ಪ್ರಪೋರ್ಷನೇಟ್ ಆಗಿ ಇದೆ. ಸೈನುಸಾಯ್ಡಲ್ ಇನ್ಪುಟ್ಗೆ ಔಟ್ಪುಟ್ಟು ಫ್ರೀಕ್ವೆನ್ಸಿಗೆ ಪ್ರಪೋರ್ಷನೇಟ್ ಆಗಿರುತ್ತೆ. ಹೀಗಾಗಿ ಇದನ್ನು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂತಾನು ಕರಿತೀವಿ. ಸೊ ಮುಖ್ಯ ಅಂದರೆ ಸೈನುಸಾಯ್ಡಲ್ ಇನ್ಪುಟ್ಗೆ ಔಟ್ಪುಟ್ ಸೈನುಸಾಯ್ಡಲ್ ಇರುತ್ತೆ, ಆಂಪ್ಲಿಟ್ಯೂಡ್ ಮತ್ತು ಫೇಸ್ ಮಾತ್ರ ವ್ಯತ್ಯಾಸ ಆಗಬಹುದು. ಹಾಗೆ ಆಗುತ್ತೆ ಅಂತಲ್ಲ, ಆಗಬಹುದು. ಉದಾಹರಣೆಗೆ ಎಮಿಟರ್ ಫಾಲೋವರ್ ಸರ್ಕ್ಯೂಟಲ್ಲಿ ಆಂಪ್ಲಿಟ್ಯೂಡು ಸೇಮ್ ಇರುತ್ತೆ, ಫೇಸು ಸೇಮ್ ಇರುತ್ತೆ. ಸೊ ಅಲ್ಲೇನು ವ್ಯತ್ಯಾಸ ಆಗ್ತಾ ಇಲ್ಲ. ಸೊ ಹೀಗಾಗಿ ಆಗಲೇಬೇಕು ಅಂತಿಲ್ಲ, ಆಗಬಹುದು. ಸೊ ಹಿಂದಿನ ತರಗತಿಯಲ್ಲಿ ನಾವು ಎರಡು ಪ್ರಾಪರ್ಟಿ ನೋಡಿದ್ವಿ. ಕಾಸಲ್ ಸಿಸ್ಟಮು. ಕಾಸಲ್ ಸಿಸ್ಟಮ್ಗೆ ಕನ್ವಲ್ಯೂಷನ್ ಸಮ್ಮು 0ಇಂದ ಇನ್ಫಿನಿಟಿವರೆಗೂ ಬರುತ್ತೆ, -∞ to ∞ ಬರಲ್ಲ ಸಮೇಷನ್ನು. ಎರಡನೆಯದು ಸೈನುಸಾಯ್ಡಲ್ ಸ್ಟಡಿ ಸ್ಟೇಟ್ ರೆಸ್ಪಾನ್ಸು. ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಗಳು ಸೈನುಸಾಯ್ಡ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ಟು ಸೈನುಸಾಯ್ಡೇ ಇರುತ್ತೆ, ಆದರೆ ಆಂಪ್ಲಿಟ್ಯೂಡ್ ಮತ್ತು ಫೇಸ್ ಮಾತ್ರ ವ್ಯತ್ಯಾಸ ಆಗಬಹುದು. ಇವು ಇಂದು ನಾವು ಕಲಿತ ವಿಶೇಷಗಳು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನೋಡೋಣ. ಇಲ್ಲಿಗೆ LTI ಸಿಸ್ಟಮ್ದು ಪ್ರಾಪರ್ಟಿಗಳು ಮುಕ್ತಾಯವಾಯಿತು. ಧನ್ಯವಾದಗಳು.